ಡೆಡ್ಲಿ ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇದೆ. ಡೆಡ್ಲಿ ಆಕ್ಸಿಡೆಂಟ್ ನ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೊಸಕೋಟೆಯ ಕೋರ್ಟ್ ಸರ್ಕಲ್ ಬಳಿ ಸರಣಿ ಅಪಘಾತ ಆಗಿದೆ. ಓರ್ವ ಸಾವು, ಇನ್ನಿಬ್ಬರಿಗೆ ಗಂಭೀರ ಗಾಯಗಳಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ರಸ್ತೆ ದಾಟ್ತಾ ಇದ್ದ ತಾಯಿ ಮಗಳಿಗೆ ಕ್ಯಾಂಟರ್ ಒಂದು ಡಿಕ್ಕಿಯಾಗಿದೆ. ಯಮಸ್ವರೂಪಿಯಾಗಿದೆ ಕ್ಯಾಂಟರು. ಕೆಎಸ್ಆರ್ಟಿಸಿ ಬಸ್ಗೆ ಹಿಂಬದಿಯಿಂದ ಕ್ಯಾಂಟರ್ ಡಿಕ್ಕಿಯಾಗಿದೆ. ಬಳಿಕ ಬೈಕ್ಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಸರಣಿ ಅಪಘಾತ. ಡೆಡ್ಲಿ ಆಕ್ಸಿಡೆಂಟ್ ನಲ್ಲಿ ಬನ್ನೇರುಘಟ್ಟ ಮೂಲದ ಯುವತಿ ಸುಧಾ ಅನ್ನೋರು ಜಸ್ಟ್ 20 ವರ್ಷ ವಯಸ್ಸಾಗಿತ್ತು. ಆಕೆಯ ಸಾವಾಗಿದೆ. ಬೈಕ್ ಸವಾರ ಹಾಗೂ ಕ್ಯಾಂಟರ್ನ ಚಾಲಕನ ಸ್ಥಿತಿ ಕೂಡ ಗಂಭೀರ ಆಗಿದೆ. ವಾಹನಗಳು ಹೇಗೆ ಜಖಂ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇರಬಹುದು. ಅಪಘಾತದ ತೀವ್ರತೆ ಸೂಚಿಸ್ತಾ ಇದೆ ಈ ಫೋಟೋ. ಈಗಾಗಲೇ ಒಬ್ಬರ ಸಾವಾಗಿದೆ, ಯುವತಿ ಸುಧಾ ಅವರ ಸಾವಾಗಿದೆ. ಇನ್ನಿಬ್ಬರು ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಸಕೋಟೆಯ ಜನ ಈ ಭೀಕರ ಅಪಘಾತಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಸರಣಿ ಅಪಘಾತದ ಬಳಿಕ ಟ್ರಾಫಿಕ್ ಜಾಮ್ ಕೂಡ ಯಾವ ರೀತಿ ವಿಪರೀತವಾಗಿ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಪ್ರಮುಖವಾಗಿ 3 ವಾಹನಗಳಲ್ಲಿ ಒಂದಕ್ಕೊಂದು ಡಿಕ್ಕಿ ಹೊಡೆದ ಪರಿಣಾಮ ಆಗಿರುವಂತಹ ಅಪಘಾತ ಇದು. ಒಬ್ಬರ ಸಾವಾಗಿದೆ, ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ಆ ಜಾಗದಲ್ಲಿ ಉದ್ಭವಿಸಿರುವಂತಹ ಟ್ರಾಫಿಕ್ನ ಸಮಸ್ಯೆ ನಿಯಂತ್ರಣ ಮಾಡೋದಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಹಾಗೂ ಇಷ್ಟು ದೊಡ್ಡ ಆಕ್ಸಿಡೆಂಟ್ಗೆ ಅಲ್ಲಿನ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ವಾಹನ ಡ್ಯಾಮೇಜ್ ಆಗಿರುವಂತಹ ರೀತಿನೇ ಗೊತ್ತಾಗ್ತಾ ಇದೆ. ಆಕ್ಸಿಡೆಂಟ್ನ ತೀವ್ರತೆ, ಆಕ್ಸಿಡೆಂಟ್ನ ಪ್ರಮಾಣ ಎಷ್ಟರ ಮಟ್ಟಿಗೆ ಹಾನಿಯನ್ನ ಮಾಡಿದೆ ಅಂತ. ಹಿಂಬದಿ ಕಂಪ್ಲೀಟ್ ಆಗಿ ಕೆಎಸ್ಆರ್ಟಿಸಿ ಬಸ್ನ ಗಾಜು ಪುಡಿ ಪುಡಿ ಆಗಿದೆ. ಮುಂಭಾಗ ನಜ್ಜುಗುಜ್ಜಾಗಿದೆ.